ಈ ಒಂದು ಸಂಶೋಧನಾ ಕ್ರಮ ಅಂದ್ರೆ ನೇರವಾಗಿ ಹೋಗ್ತಕ್ಕಂಥದ್ದು ನಮ್ಮ ಮನಸ್ಸು ತರ್ಕದ ಕಡೆಗೆ. ವಿಚಾರ ಕ್ರಮ ಅಂದ್ರೆ ತರ್ಕ. ಅದರಿಂದಲೇ ನಮ್ಮಲ್ಲಿ ಕಣಾದಂ ಪಾಣಿನೀಯಂಚ ಸರ್ವಶಾಸ್ತ್ರೋಪಕಾರಕಂ ಅನ್ನುವ ಮಾತುಂಟು. ಕಣಾದ ಅವರಿಂದ ಪ್ರವರ್ತಿತವಾದಂತಹ ವೈಶೇಷಿಕ, ಅದಕ್ಕೆ ನೆರವು ಕೊಡತಕ್ಕಂಥ ಗೌತಮ ಪ್ರವರ್ತಿತವಾದ ನ್ಯಾಯ, ಇವೆರಡೂ ಸೇರಿಸಿ ತರ್ಕ ಅಂತ ಕರೆಯುತ್ತಾರೆ. ನಮ್ಮಲ್ಲಿ ವ್ಯಾಕರಣದಲ್ಲಿ ಅರ್ಥ ಅನ್ನುವುದಕ್ಕೆ ಮೀನಿಂಗ್ ಅನ್ನುವ ಒಂದು ಅರ್ಥ ಅಲ್ಲದೆ, ಉದಾಹರಣೆಗೆ ಆನೆ ಅಂತಂದ್ರೆ ನಮ್ಮ ತಲೆಯಲ್ಲಿ ಆನೆ ಎನ್ನುವ ಒಂದು ಅರ್ಥ ಹೊಳೆಯುತ್ತೆ. ಅದನ್ನು ಬೌದ್ಧಾರ್ಥ ಅಂತ. ಹೊರಗಡೆ ಒಂದು ಸೊಂಡಿಲು, ಒಂದು ಬಾಲ, ದಂತ, 4 ಕಾಲು, ಆ ಹುಡುಕಿ ಗಾತ್ರ, ಮೊದಲಂತ ಕಿವಿಗಳು, ಅಲ್ಲಿರುವಂತ ಒಂದು ಫಿಸಿಯೋಲಾಜಿಕಲ್ ಎಂಟಿಟಿ ಅಂತ ಇದೆ, ಬಯೋಲಾಜಿಕಲ್ ಎಂಟಿಟಿ ಅಂತಿದೆ. ಅದು ಭೌತಾರ್ಥ. ಭೌತಾರ್ಥ ಮತ್ತು ಬೌದ್ಧಾರ್ಥ ಇವೆರಡೂ ಸೇರಿಬಿಟ್ಟು ನಮಗೆ ಅರ್ಥ ಅಂತಿರುವಂತ. ಆನೆ ಇಲ್ಲದೆ ನಮಗೆ ಆನೆ ಅನ್ನುವಂತ ಅರ್ಥ ತಿಳುವಳಿಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಆನೆ ಅಂತ ಅನ್ನೋ ವಸ್ತು ಇದ್ದು ಅದಕ್ಕೊಂದು ಹೆಸರು ಮೂಲಕ ನಮಗೆ ತಲೆ ಮ್ಯಾಚ್ ಆಗ್ತಾ ಇದ್ರೆ, ಆನೆ ಈಗ ಎದುರಿಗಿಲ್ಲ, ನಾನು ಹೇಳಿದ್ರು ನಿಮ್ಗೆ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ತಲೆಯಲ್ಲಿ ಈಗಾಗಲೇ ಆನೆ ಇರೋದ್ರಿಂದ ನಿಮ್ಗೆ ಅದನ್ನು ರಿಲೇಟ್ ಮಾಡ್ಕೊಳಕ್ಕಾಗ್ತಾ ಇದೆ. ನ್ಯೂಟೋನಿಯನ್ ಫಿಸಿಕ್ಸ್ ಎಲ್ಲಿವರೆಗೂ ಅಂತಂದ್ರೆ, ಯಾವವರೆಗೂ ಗ್ರಾವಿಟೇಷನಲ್ ಫೋರ್ಸ್ ಅನ್ನುವುದಿರುತ್ತೋ, ಸ್ಪೇಸ್ ಟೈಮ್ ನ ಅಬ್ಸಲ್ಯೂಟ್ ಅಂತ ತಗೊಳ್ತೀವೋ, ಅಲ್ಲಿವರೆಗೂ ನ್ಯೂಟೋನಿಯನ್ ಫಿಸಿಕ್ಸ್ ಇರುತ್ತೆ. ಯಾವಾಗ ಗ್ರಾವಿಟೇಷನಲ್ ಫೋರ್ಸ್ ಇಲ್ವೋ ಆ ತಕ್ಷಣ ನ್ಯೂಟೋನಿಯನ್ ಲಾಸ್ ಆಫ್ ಮೋಷನ್ ದೇ ಬಿಕಮ್ ರಿಡಂಡೆಂಟ್. ಆನ್ ದಿ ವೇಟ್ ಆಫ್ ಸ್ಪೇಸ್ ಅಂಡ್ ಟೈಮ್ ಚೇಂಜ್ ಆದ ತಕ್ಷಣವೇನೆ ದಿ ಹೋಲ್ ಕಾನ್ಸೆಪ್ಟ್ ಆಫ್ ಮ್ಯಾಟರ್ ಅಂಡ್ ಎನರ್ಜಿ ದ ಚೇಂಜ್ ಅನ್ನುವಂಥದ್ದು ಹಾಗೆಲ್ಲ ಬರುತ್ತೆ ನಮಗೆ. ಈ ಕಾರಣದಿಂದಾಗಿ ಶಾಸ್ತ್ರದ ಚೌಕಟ್ಟು ಅದು ಬಹಳ ಮುಖ್ಯ. ಮರ್ಯಾದೆ. ಆ ಮರ್ಯಾದೆಯನ್ನು ಹೇಳೋದಕ್ಕೆ ನಾವು ಬಳಸುವ ಶಬ್ದ ಏನು? ಸಂಜ್ಞಾ.